ಇದೆ ನೋಡ್ರಿ ಓಲ್ವೋ 9600 ಜಿಂಗ್ ಬಸ್ ಮ್ಯಾಕ್ಸು ಬೆಂಗಳೂರು ಟು ಪುಣೆ ಹೋಗೋ ಬಸ್ಸು. ಇದು ಆನ್ಬೋರ್ಡ್ ಆಗಬೇಕಂದ್ರೆ ಫಸ್ಟ್ ಏನು ಮಾಡ್ಬೇಕಂದ್ರೆ OTP ಆಗಬೇಕು ನೋಡ್ರಿ. ಫ್ಯೂಲ್ ಅಮೌಂಟು 33,838 rupees, 371 ಲೀಟರ್. ಪ್ರೀಮಿಯಂ ರೆಸ್ಟೋರೆಂಟ್ಗಳು ಸ್ಟಾಪ್ ಮಾಡ್ತಾನೆ ಅಂತ ಕಾಂಜಿ ಪಿಂಜಿ ರೆಸ್ಟೋರೆಂಟ್ಗಳು ಸ್ಟಾಪ್ ಮಾಡಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಾವನ್, ನೀವು ನೋಡ್ತೀರಿ ಸಾವನ್ ಔಟ್ಡೋರ್ಸ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನಿಮ್ಗೆ ಟೈಟಲ್ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಯಾವ ಜರ್ನಿ ಮಾಡತ್ತೀನಿ ಅಂತ. ಇವತ್ತು ನಾನು ಬೆಂಗಳೂರು ಟು ಪುಣೆ ಜರ್ನಿನ ಕವರ್ ಮಾಡ್ತಿದ್ದೀನಿ. ಯಾವ ಬಸ್ ಅಂತಂದ್ರೆ ಓಲೋ 9600 ಮಲ್ಟಿ ಎಕ್ಸೆಲ್ ಸ್ಲಿಪ್ಪರು. ಬಸ್ ಹೆಸರು ಬಂದ್ಬಿಟ್ಟು ಜಿಂಗ್ ಬಸ್ ಮ್ಯಾಕ್ಸ್ ಅಂತ. ಇದು ಫುಲ್ ಲಕ್ಸಿರಿಯಸ್ ಬಸ್ ಅದ. ನಿಮ್ಗೆ ಹೇಳ್ಬೇಕಂದ್ರೆ ಪಿಕಪ್ ಪಾಯಿಂಟ್ ಅಲ್ಲಿ ಇದೀನಿ ಪ್ರೆಸೆಂಟ್. ಇವಾಗ ಬೆಂಗಳೂರು ಮೆಜೆಸ್ಟಿಕ್ ಪಿಕಪ್ ಪಾಯಿಂಟ್ ಹತ್ರ ಇದ್ದೀನಿ. ಬೆಂಗಳೂರಿಂದ ಪುಣೆವರೆಗೂ ಟೋಟಲ್ 850 ಕಿಲೋಮೀಟರ್. ಸೊ ಇದ್ರ ಜರ್ನಿನ ಕವರ್ ಮಾಡಕ್ಕೆ ಟೈಮ್ ತಗೋತಾನೆ. ಎಕ್ಸಾಕ್ಟ್ 16 ಅವರ್ಸ್ ಟೈಮ್ ತಗೋತಾನ ಬೆಂಗಳೂರು ಟು ಪುಣೆ ನಾವು ರೀಚ್ ಮಾಡಕ್ಕೆ. ಸೊ ಇದು ಲಾಂಗ್ ಜರ್ನಿ ಅದ. ಅದಕ್ಕೆ ಇದ್ರ ಜೊತೆ ನಿಮ್ಗೆ ಏನ್ ಮಾಡ್ತಾನ ಅಂತಂದ್ರೆ ಬಸ್ಸಲ್ಲಿ ಆನ್ ಬೋರ್ಡ್ ಆದ ತಕ್ಷಣ ಫ್ರೀನೇ ಕೊಡ್ತಾನ. ನಿಮ್ಗೆ ಕಾಂಪ್ಲಿಮೆಂಟರಿ ಕಿಟ್ ಕೊಡ್ತಾನ, ಫ್ರೀ ಇರ್ತದ. ಡಿನ್ನರ್ ಕೂಡ ಕೊಡ್ತಾನ, ಅದು ಕೂಡ ಫ್ರೀ ಇರ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಬ್ರೇಕ್ಫಾಸ್ಟ್ ಕೂಡ ಫ್ರೀ. ಎಲ್ಲ ಫ್ರೀನೇ ಇರ್ತದೆ. ಸೊ ಇದ್ರದ್ದು ಪಿಕಪ್ ಪಾಯಿಂಟ್ ಎಕ್ಸಾಕ್ಟ್ ಮೆಜೆಸ್ಟಿಕ್ ಇಂದ 6:15 ಅಂದ್ರೆ ಈವ್ನಿಂಗ್ 6:15 ಪಿಕಪ್ ಪಾಯಿಂಟ್ ಮಾಡ್ಕೊಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ಪುಣೆಗೆ ರೀಚ್ ಮಾಡ್ತಾನ 11 ಗಂಟೆಗೆ. ಮಾರ್ನಿಂಗ್ 11 ಗಂಟೆಗೆ ರೀಚ್ ಮಾಡ್ತಾನ. ಇದು ಟೋಟಲ್ 16 ಅವರ್ಸ್ ಆಗಿರ್ತದ. ಬರೀ ಮತ್ತೆ ಲೇಟ್ ಮಾಡ್ರಿ. ಟೋಟಲ್ ಕಾಸ್ಟಿಂಗ್ ಯಾವ ರೀತಿ ಅದ ಮತ್ತೆ ಟೋಟಲ್ ಜರ್ನಿ ಯಾವ ರೀತಿ ಇರ್ತದ ಅಂತ ಪಿನ್ ಟು ಪಿನ್ ಈ ವ್ಲಾಗ್ ತಿಳ್ಕೊಡ್ತೀನಿ. ಕಾಸ್ಟಿಂಗ್ ಬಗ್ಗೆ ತಿಳ್ಕೊಬೇಕಂತ ತಿಳ್ಕೊಡ್ರಿ. ವ್ಲಾಗ್ ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ. ಸೊ ಬನ್ನಿ ಇಲ್ಲಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಇದೇ ನೋಡ್ರಿ ಮಯೂರ ಹೋಟೆಲ್ ಕಾಣೋದಲ್ಲ, ಹೋಟೆಲ್ ಮಯೂರ. ಇಲ್ಲೇ ನಮ್ಮ ಪಿಕಪ್ ಪಾಯಿಂಟ್ ಅದ. ಇಲ್ಲೇ ಮೆಜೆಸ್ಟಿಕ್ ಬಂದಿರ ಅಂತ ತಿಳ್ಕೊಡ್ರಿ. ಮೆಜೆಸ್ಟಿಕ್ ಇಂದ ರೈಟ್ ಸೈಡ್ ಬಂದಿರ ಅಂತ ತಿಳ್ಕೊಡ್ರಿ. ಇಲ್ಲೇ ಮಯೂರ ಹೋಟೆಲ್ ಕಾಣೋದ. ಇಲ್ಲಿಂದ ಪಿಕಪ್ ಪಾಯಿಂಟ್ ಅದ. ಇಲ್ಲಿ ವೇಟ್ ಮಾಡ್ತೀನಿ ಇವಾಗ ಪ್ರೆಸೆಂಟ್. ಇವಾಗ ನೋಡ್ರಿ ಎಕ್ಸಾಕ್ಟ್ 5:33 ಅಲ್ಲತ್ತದ. ನಮ್ಮ ಬಸ್ ಬರ್ತದ ಎಕ್ಸಾಕ್ಟ್ 6 ಆಗಿ 15 ಮಿನಿಟ್ಸ್. ಅಂದ್ರೆ ಇನ್ನೂ ಟೈಮ್ ಅದ ನನಗೆ. ಸೀಬರ್ಡ್ ನೋಡ್ರಿ, ಇದು ಇಂಟರ್ಸಿಟಿ ಸ್ಮಾರ್ಟ್ ಬಸ್. ಇದು ಈ ಬಸ್ ಪೂನೆಗೆ ಹೋಯ್ತದಂತ. ಇಂಟರ್ಸಿಟಿ ಸ್ಮಾರ್ಟ್ ಬಸ್. ಫೈನಲಿ ಬಸ್ ಬಂತು ನೋಡ್ರಿ ನಮ್ಮದು ಜಿಂಗ್ ಬಸ್ ಮ್ಯಾಕ್ಸ್. ಇದೆ ನೋಡ್ರಿ ಓಲ್ವೋ 9600 ಜಿಂಗ್ ಬಸ್ ಮ್ಯಾಕ್ಸು ಬೆಂಗಳೂರು ಟು ಪುಣೆ ಹೋಗೋ ಬಸ್ಸು. ಬರೀ ಆನ್ಬೋರ್ಡ್ ಆಗೋರಿ ಇವಾಗ. ಈ ರೀತಿ ಅದ. ನೋಡಕ್ಕೆ ಫುಲ್ ಬ್ಲ್ಯಾಕ್ ಅದ. ಇದು ಆನ್ಬೋರ್ಡ್ ಆಗ್ಬೇಕಂತಂದ್ರೆ ಫಸ್ಟ್ ಏನು ಮಾಡ್ಬೇಕಂದ್ರೆ OTP ಆಗಬೇಕು. ಅಂದರೆ OTP ಬರ್ತದೆ. ನಾರ್ಮಲ್ OTP ಇರಬೇಕು. ಸಾವನ್ ಬೈ OTP 1402 1402. भैया कोई कल रेस्टोरेंट है, उनको कॉल करो, देखो कहाँ हो गया ना भाई. ಇಲ್ಲಿ ನೋಡ್ರಿ ಇದೆಲ್ಲ ಲಗೇಜ್ ಎಲ್ಲ ಇಡಕ್ಕೆ. ಬರೋ ಒಳಗೆ ಹೋಗ್ರಿ. ಹಿಂಗೆ ಬಂದು ಅಂತ ತಿಳ್ಕೊಡ್ರಿ. ಫಸ್ಟ್ ಬರ್ತದೆ ಡ್ರೈವಿಂಗ್ ಕೇವೇನು. ನಮಸ್ತೆ ಭಯ್ಯ. ಡ್ರೈವಿಂಗ್ ಕೇವಿನ್ ಹಿಂಗೆ ಬರ್ತದೆ. ಒಳಗೆ ಬಂದು ಅಂತ ತಿಳ್ಕೊಡ್ರಿ. ಇಂಟೀರಿಯರ್ ನೋಡ್ರಿ ಎಷ್ಟು ಲಕ್ಸುರಿ ಅದ. ನಿಮಗೆ ಕೊಡ್ತಾನೆ 2x1 ಕಾಂಬಿನೇಷನು. ಹಿಂಗೆ ಸ್ಟೇಟ್ ಬಂದಿರಂದ್ರೆ ನಿಮ್ಗೆ ನೋಡ್ರಿ ಕಂಫರ್ಟೇಬಲ್ ಪಿಲ್ಲೋ ಹೆಂಗೆ ಅದಾವ. ಅದ್ರ ಜೊತೆ ಬ್ಲ್ಯಾಂಕೆಟ್ಸು. ಅದ್ರಾಗ ಏನೇನು ಕೊಡ್ತಾನಂದ್ರೆ ಒಂದು ನಾರ್ಮಲ್ ಬ್ಲ್ಯಾಂಕೆಟು ಪ್ಲಸ್ ಇದು ನಿಮಗೆ ಹೇಳಿದನಲ್ಲ ಕಿಟ್ ಅಂತ. ಕಿಟ್ಟು ಕಾಂಪ್ಲಿಮೆಂಟ್ರಿ ವಾಟರ್ ಬಾಟಲ್ ಈ ರೀತಿ ಅದ. ಇಲ್ಲಿ ನೋಡ್ತೀರಿ ಇದು ಪಿಲ್ಲೋ ಪ್ಲಸ್ ಓಲೋ ಲೋಗೋದು. ಸೈಡ್ನಾಗ ಭೀ ಒಂದೇ ಅಂತ ತಿಳ್ಕೊಡ್ರಿ. ಸೈಡ್ನಾಗ ಭೀ ಸೇಮು ಹಿಂಗೆ ಹಿಂಗದ. ಇದ್ರ ನನ್ನ ಕಲರ್ ತುಂಬ ಇಷ್ಟ ಐತೆ. ಯಾಕಂದ್ರೆ ನೋಡ್ರಿ ಕಲರು ಫುಲ್ ಎಲ್ಲೋ ಥರ ಏನೂ ಇಲ್ಲ. ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಅದ. ಈ ರೀತಿ ಅದ. ನನ್ನ ಸೀಟ್ ಬಂದುಬಿಟ್ಟು UD12 ಮೇ ಬಿ ಇದು ಈ ಟ್ರೂಲಿ 7 ಸ್ಟಾರ್ ಟ್ರಾವೆಲ್ ಎಕ್ಸ್ಪೀರಿಯೆನ್ಸು ಇದಾದ. ಇದು ಕಿಟ್ ಅದಾದು. ಕಿಟ್ನಾಗ ಏನೇನು ಬರೋದಂತ ತೋರಿಸ್ತೀನಿ. ನಾರ್ಮಲ್ ನೀವು ಲಗೇಜ್ ಇಡೋಕೆ ಸಣ್ಣದು ಏನಾದರೂ ಲ್ಯಾಪ್ಟಾಪ್ ಬ್ಯಾಗ್ ಅದೆಲ್ಲ ಇಡೋಕೆ ಏನು ನೋಡತ್ತಿರಲ್ಲ. ಇದು ಪ್ರೆಸೆಂಟ್ ಇರೋ ಸೈಡ್ ಕಾರ್ಟನು. ನೀವು ಸೆಂಟರ್ನ ಕಟನ್ನು ಕೊಡತ್ತಾನ. ಸೆಂಟರ್ ಕಟನ್ಸ್ ನೀವು 11% ಟ್ರಾವೆಲ್ ಮಾಡ್ತೀರಿ ಅಂತ ತಿಳ್ಕೊಡ್ರಿ. 11% ಟ್ರಾವೆಲ್ ಮಾಡ್ತಿರು
ನಿಮ್ಗೆ ಈಸಿ ಆಗಲಿ ಅಂತ ಸೆಂಟರ್ ಕಟನ್ ಕೊಟ್ಟನ. ಲಾಸ್ಟಿಗೆ ಬಂದಿರೋ ತಿಳ್ಕೊಡ್ರಿ, ಲಾಸ್ಟಲ್ಲಿ ಒಂದು ಫೈರ್ ಇನ್ಸ್ಟಿಟ್ಯೂಟರ್ ಕೊಡ್ತಾರೆ. CCTV ಕೊಟ್ಟಿಲ್ಲ. ಬಾಟಲ್ ಹೋಲ್ಡರು ಫಸ್ಟ್ ಬಂದಿರೋ ಅಂದ್ರೆ ಟೈಮಿಂಗ್ ಕೊಟ್ಟಾರ, ಪ್ಲಸ್ ಫೈರ್ ಅಲಾರಾಮು, ಒಂದು CCTV ಕ್ಯಾಮ್ರಾ ಹಿಂಗದ. ಇಲ್ಲಿ ಮೇಲೆ ಬಂದ್ರಲ್ಲಿ ಸ್ಪೀಕರ್ ಕೊಡ್ತಾನೆ. ನಿಮಗೆ ಎಮರ್ಜೆನ್ಸಿ ಎಕ್ಸಿಟ್ ಯಾವ ವಿಂಡೋನಾಗ ಅದ ಅಂತ ಕೊಡ್ತಾನೆ. ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ನೋಡ್ರಿ. ಎಕ್ಸಾಕ್ಟ್ 6:35 ಡಿಪಾರ್ಟ್ ಆಯಿತು ಇಲ್ಲಿಂದ ಮೆಜೆಸ್ಟಿಕ್ಕಿಂದ. ಇವ್ನು ಡಿಪಾರ್ಟ್ ಆಗಬೇಕಿತ್ತು 6:15ಗೆ. ಅಂದರೆ 20 ಮಿನಿಟ್ಸ್ ಡಿಲೇ ಅಲ್ಲದ ನೋಡ್ರಿ. ಆನ್ ಟೈಮ್ ರೀಚ್ ಮಾಡಿಸ್ತಾನೆ ಎಲ್ಲ. ಇದ್ರದ್ದು ರೂಟ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಾವು ಕಲಾಸಿಪಾಳ್ಯದಿಂದ ಬರ್ತಾನೆ. ಕಲಾಸಿಪಾಳ್ಯದಿಂದ ಮೆಜೆಸ್ಟಿಕ್ಕಿಂದ ಯಶವಂತಪುರದಿಂದ ಗುರುಗುಂಟೆಪಾಳ್ಯ ಆದ್ಮೇಲೆ ಆಗ್ತಾನೆ ಪಾರ್ಲೆ ಟೋಲಿಂದ ನ್ಯಾಷನಲ್ ಹೈವೇ ಹಿಡ್ಕೊಂಡು ನಾವು ಹೋಗ್ತೀವಿ ಪುಣೆಗೆ. Never really know what's going on. Look at me sometimes like all you want to do is run. Hear me out, hear me out. ಓಲೋ ಲೋಗೋ ಪ್ಲಸ್ ನಿಮ್ಗೆ ಒಂದು ಚಾರ್ಜಿಂಗ್ ಸಾಕೆಟು, ಮೊಬೈಲ್ ಹೋಲ್ಡರು. ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಒಂದು USB ಕೇಬಲು ಪ್ಲಸ್ ಒಂದು C ಪಿನ್ ಚಾರ್ಜರ್, ಮೊಬೈಲ್ ಹೋಲ್ಡರ್ ಒಂದು ಕೊಟ್ಟಮ್ಮ. ಇದು ಬಾಟಲ್ ಹೋಲ್ಡರು, ಕ್ಯಾಬಿನ್ ಲೈಟು, ಬರ್ತ್ ಲ್ಯಾಂಪು, ರೀಡಿಂಗ್ ಲ್ಯಾಂಪು. ಇದು ನೋಡತ್ತಿರಲ್ಲ AC ವಿಂಟು. ಮಂತ್ರಿ ಮಾಲಿಗೆ ಒಂದು ನೋಡ್ರಿ ನಮ್ಮದು ಮಂತ್ರಿ ಸ್ಕ್ವೇರ್. ಬರ್ರಿ ಇದು ಕಿಟ್ ನೋಡಲ್ಲ. ಕಿಟ್ ಓಪನ್ ಮಾಡಿ ನೋಡ್ರಿ ಏನೇನು ಕೊಡ್ತಾನೆ ಇದ್ರಾಗ ಅಂತ. ಒಂದು ವಾಟರ್ ಬಾಟಲ್ ಕಾಂಪ್ಲಿಮೆಂಟ್ರಿ ಕೊಟ್ಟನಲ್ಲ, ಇದು ಓಪನ್ ಮಾಡ್ತೀನಿ ಬರ್ರಿ ಈಗ. ನಿಮಗೆ ಕಿಟ್ ಬಗ್ಗೆ ಹೇಳಿದೆಲ್ಲ, ಕಿಟ್ನಾಗ ಏನೇನು ಕೊಡ್ತಾನಂತ. ಈ ಕಿಟ್ನಾಗ ಇಲ್ಲ ನೋಡ್ರಿ. ಈಗ ನೋಡ್ತಿರೋ ಒಂದು ಲೇಸ್ ಕೊಟ್ಟನ, ಒಂದು ಕ್ರ್ಯಾಕ್ ಜಾಕ್ ಬಿಸ್ಕಿಟು, ಒಂದು ಮಾಜಾ. ಇದು ಡೆಂಟಲ್ ಕಿಟ್. ನಾನು ಸರ್ಪ್ರೈಸ್ ಆಗಿರೋದ್ರ ಡೆಂಟಲ್ ಕಿಟ್ಟು ನೋಡಿ. ಬ್ರಷ್ ಮತ್ತು ಟೂತ್ ಪೇಸ್ಟ್ ಇರ್ತದೆ. ಇದು ನೋಡ್ರಿ ಮಲ್ಕೊಂಡಾಯಿ ಕಣ್ಣಿಗೆ ಹಚ್ಕೋತಾರಲ್ಲ, ಕಣ್ಣಿಗೆ ಹಚ್ಚಿ ಮಲ್ಕೋತಾರಲ್ಲ ಏರ್ಪೋರ್ಟ್ನಾಗ. ಸೇಮ್ ಹಂಗೆ ಇದು ಹ್ಯಾಂಡ್ ಸ್ಯಾನಿಟೈಸರು. ಪಾಸ್ ಊಟ ಆದಮೇಲೆ ಇದು ವಾಮಿಟಿಂಗ್ ಬ್ಯಾಗು, ಒಂದು ಚಾಕ್ಲೇಟು. ಹಂಗೆ ನಿಮಗೊಂದು ಜಿಂಗ್ ಬಸ್ದೊಂದು ಏನು ಕೊಟ್ಟನ ಅಂತಂದ್ರೆ ಒಂದು ಕಿಚನ್ ಕೊಟ್ಟನ. ಈ ರೀತಿ ನೋಡ್ರಿ. ನಮ್ಮ ಜಿಂಗ್ ಬಸ್ ಮ್ಯಾಕ್ಸ್ ಇವಾಗ ಒಂದು 2 ಅವರ್ ಜರ್ನಿ ಮಾಡಿ ಒಂದು ನೆಲಮಂಗ ಟೋಲ್ ಇದಲ್ಲ, ನೆಲಮಂಗ ಟೋಲ್ ಮುಂದೆ ಸ್ವಲ್ಪ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇಲ್ಲಿ ನೋಡ್ತಿರಲ್ಲ, ಪೆಟ್ರೋಲ್ ಬಂಕ್ ಇಲ್ಲಿ ಒಂದು ಟಾಯ್ಲೆಟ್ ಬ್ರೇಕ್ ಅಂದರೆ ಒಂದು ವಾಶ್ರೂಮ್ ಬ್ರೇಕ್ ಕೊಟ್ಟಿದ್ದಾನೆ. ಓನ್ಲಿ 5 ಮಿನಿಟ್ಸ್ ಅಷ್ಟೇ. ಇವಾಗ ಇನ್ನೂ 2 ಅವರ್ಸ್ ಆದ್ಮೇಲೆ ಡಿನ್ನರ್ ಬ್ರೇಕ್ ಕೊಡ್ತಾನ. ನಿಮ್ಗೆ ಡಿನ್ನರ್ ಎಲ್ಲ ಹೇಗದ ಅಂತೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಡಿನ್ನರ್ ಟೇಸ್ಟ್ ಹೆಂಗದ ಎಲ್ಲ ನೋಡ್ತಿರೋದು. ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ದು ಬಸ್ ನ ವ್ಯೂ ಹೆಂಗದ ಅಂತ ನಿಮ್ ಮಾರ್ನಿಂಗ್ ತೋರಿಸ್ತೀನಿ ಹೆಂಗದ ಅಂತ. ಮಾರ್ನಿಂಗ್ ಮಾತ್ರ ಫುಲ್ ಜಕಾಸ್ ಇರ್ತದೆ, 1 ನಂಬರ್ ಜಕಾಸ್ ಇರ್ತದೆ. ಬರ್ರಿ ಒಳಗಡೆ ಹೋಗೋಣ ಇವಾಗ. ಇದೇ ನೋಡ್ರಿ, ಇದು ಕಾಂಪ್ಲಿಮೆಂಟ್ರಿ ಫುಡ್ ಅದ. ಇದು ಡಿನ್ನರ್ ಕೊಟ್ಟನ ಒಂದು. ಇವ್ರು ಎಷ್ಟು ಜನ ನೋಡ್ತಿರಲ್ಲ ಸುತ್ತಮುತ್ತ, ಇವರೆಲ್ಲ ನಮ್ಮ ಪ್ಯಾಸೆಂಜರ್ಸು. ಫುಡ್ನಾಗ ಏನೇನು ಕೊಡ್ತಾನೆ ಅಂತಂದ್ರೆ 2 ರೋಟಿ, 2 ಸಬ್ಜಿ, ಒಂದು ಸ್ವೀಟು, ಒಂದು ರೈಸ್ ಕೊಡ್ತಾನೆ ಅಷ್ಟೇ. ಇದೇ ನೋಡ್ರಿ ಹೋಟೆಲ್ನಾಗೆ ಇವಾಗ ಜಸ್ಟ್ ಊಟ ಮಾಡಿದ್ವಿ ನಾವು. ಇಲ್ಲಿ ನೋಡ್ರಿ ಎಲ್ಲ ಬಸ್ಗಳು ಹೊರಟಾಗ್ಲತ್ತವ. ಕದಂಬ ಇದು ಬಂದ್ಬಿಟ್ಟು ಶರ್ಮಾ. ಇದು ನಾಂದೇಡು, ಲಾತೂರು, ಬೆಂಗಳೂರಿಗೆ ಹೋಗ್ತದ. ಬಸ್ಸಿನ ಲೈಟ್ ಇವಾಗ ಆನ್ ಮಾಡಿ ನೋಡ್ರಿ. ಎಷ್ಟು ಭಾರಿ ಹೊರಗಿಂದ ಲಿವ್ರಿ ಹೆಂಗೆ ಕಾಣೋದು ನೋಡ್ರಿ. ಹೊರಗಿಂದು ಫುಲ್ ಕಡಕದ. ನೀವು ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಹೆಂಗದಂತ. ಇದ್ರದ್ದು ಬ್ಲ್ಯಾಕು ಪ್ಲಸ್ ಅದ್ರ ಜಿಂಗ್ ಬಸ್ ಅದ್ರದ್ದು ಲೋಗೋ ಹೆಂಗದಲ್ಲ ನೋಡೋಕೆ ಎಷ್ಟು ಸೆಕ್ಸಿ ಅದ ನೋಡ್ರಿ. ಹಲೋ ಸ್ನೇಹಿತರೆ, ಇವಾಗ ನೋಡ್ತಿರ್ಬೋದು ಎಕ್ಸಾಕ್ಟು 150 ಕಿಲೋಮೀಟರ್ ಜರ್ನಿ ಮಾಡಿ ಇನ್ನೂ ನಾವು ಕರ್ನಾಟಕದಲ್ಲೇ ಇದ್ದೀವಿ. 150 ಕಿಲೋಮೀಟರ್ ಜರ್ನಿ ಮಾಡಿ ಇವಾಗ ಒಂದು ಹಾಲ್ಟ್ ಕೊಟ್ಟಿದ್ದಾರೆ, ಡಿನ್ನರ್ ಬ್ರೇಕು. ನಾನು ಕೊಂಡಿದ್ದೆ ಇದು ಸೀಟಲ್ಲೇ ತಂದು ಕೊಡ್ತಾರಂತ. ನಾನು ರೀಲ್ಸು ಮತ್ತು ಯೂಟ್ಯೂಬೆಲ್ಲ ನೋಡಿದೆಲ್ಲ. ಜಿಂಗ್ ಬಸ್ ಅವ್ರು ಏನು ಮಾಡ್ತಾರೆ, ಊಟ ಪ್ರೊವೈಡ್ ಮಾಡ್ತಾರೆ, ಸೀಟಲ್ಲಿ ತಂದು ಊಟ ಕೊಡ್ತಾರೆ. ಸೊ ಇವಾಗ ನಾವು ರೆಸ್ಟೋರೆಂಟಲ್ಲೂ ಒಂದು ಹಾಲ್ಟ್ ಕೊಟ್ಟಿದ್ದ. ರೆಸ್ಟೋರೆಂಟಲ್ಲಿ ಹಾಲ್ಟ್ ಆಯಿತು. ಹಾಲ್ಟ್ ಆಗಿ ಅಲ್ಲೇ ಫ್ರೀ ಊಟ ಇತ್ತು, ಅದು ಊಟ ಮಾಡಿದ್ವಿ. ಇವಾಗ ಊಟ ಮಾಡಿ ಮುಗಿಸ್ಕೊಂಡಿದ್ವಿ, ಇವಾಗ ಜಸ್ಟ್ ಬಂದೆ. ಇವಾಗ ನೋಡ್ತಿರೋದು ಒಂದು ಬ್ಯಾಕ್ ಗ್ರೌಂಡಲ್ಲಿ ಇದೆ, ಇದೇ ರೆಸ್ಟೋರೆಂಟ್. ಇದು ರೆಸ್ಟೋರೆಂಟ್ ನೇಮ್ ಬಂದ್ಬಿಟ್ಟು ಆಶೀರ್ವಾದ್ ಗ್ರ್ಯಾಂಡ್. ಇದೇ ಹೋಟೆಲ್ನಾಗ ಇದು ಮಾಡಿದೀವಿ. ನೈಟ್ ವ್ಯೂ ಹಿಂಗದ. ನೀವು ಮಾರ್ನಿಂಗ್ ವ್ಯೂ ತೋರಿಸಿ. ಇವಾಗ ನೈಟ್ ಎಲ್ಲ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಲ್ಲ. ಇದ್ರ ಲಿವರಿ ಎಲ್ಲ ಏನದಲ್ಲ ನೈಟ್ನಾಗೆ ಮೇನ್ ಕಾಣೋದು. ಇಲ್ಲಿ ನೋಡ್ರಿ ಶಾಮಲಿ ಪರಿವಾ ಒಂದು ಓಲೋ 9600 ಓಲೋ ಅದರ ಇದ್ರದ್ದು ಅಂತ ನೋಡ್ರಿ. ಓಲೋ 20 to 25 ಮಿನಿಟ್ಸು ಹಾಲ್ಟ್ ಆದಮೇಲೆ, ಡಿನ್ನರ್ ಹಾಲ್ಟ್ ಆದಮೇಲೆ ಇವಾಗ ನಮ್ಮ ಬಸ್ ನೋಡ್ರಿ ಡಿಪಾರ್ಟ್ ಆಗ್ಲಿಕ್ಕೆ ರೆಡಿ ಆಗಿದೆ. ಇವಾಗ ನೀವು ನೋಡ್ರಿ ಇದ್ರ ಸೈಡಿಗಿಂದು ಜಿಂಗ್ ಬಸ್ ಲೋಗೋ, ಇದ್ರ ವೈಟ್ ಕಲರ್ದು ಲೈಟು ನೋಡಿದ್ರೆ ಎಷ್ಟು ಭಾರಿ ಕಾಣತ್ತದ. ಸೊ ಬರ್ರಿ ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ರಿ. ಮತ್ತೆ
ಏರ್ಪೋರ್ಟ್ನಾಗ ಇದು ಕಣ್ಣಿಗೆ ಹಚ್ಚಿ ಮಲ್ಕೋತಾರಲ್ಲ, ಇದಕ್ಕೆ ಏನಂತಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾ ಇದು ಹಚ್ಕೊಂಡು ಟ್ರೈ ಮಾಡ್ದೆ, ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಅನಿಸಿಲ್ಲ. ಮತ್ತು ಅದು ಹಾಗೆ ಅದೇ ಬಿಚ್ಚಿಬಿಟ್ಟು ಅಲ್ಲೇ ಬಿಸಾಕಿ ನಾ ಹಾಗೆ ಮಲ್ಕೊಂಡೆ ಮತ್ತೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವಾಗ ಪ್ರೆಸೆಂಟು ನಾವು ಮಹಾರಾಷ್ಟ್ರ ಎಂಟ್ರ್ ಆಗಿದ್ದೀವಿ. ನೈಟೇ ನಾವು ಎಲ್ಲ ಬೆಳಗಾವಿ ಎಲ್ಲ ದಾಟ್ಕೊಂಡು ಇವಾಗ ಮಹಾರಾಷ್ಟ್ರ ಎಂಟ್ರ್ ಆಗಿದ್ದೀವಿ. ನೋಡ್ರಿ, ಮಹಾರಾಷ್ಟ್ರದಿಂದೆಲ್ಲ ಗ್ರೀನರಿ ಫುಲ್ ಮಳೆ ಬರ್ಲತ್ತದ. ಸೀನ್ರಿ ನೋಡೋಕ್ಕೆಲ್ಲ ಎಷ್ಟು ಭಾರಿ ಐತೆ ನೋಡ್ರಿ. ಹೊರಗೆ ನಾವು ನಮ್ಮ ಬಸ್ ಇವಾಗ ಫ್ಯೂಲ್ ಸ್ಟೇಷನ್ದಾಗ ಬಂದು ಫ್ಯೂಲ್ ಫಿಲ್ ಮಾಡತ್ತದ. ಈಗ ನೋಡಷ್ಟು ದೊಡ್ಡ ಫ್ಯೂಲ್ ಟ್ಯಾಂಕ್ ಅದ. ಜಸ್ಟ್ ಕರ್ನಾಟಕ ಬಾರ್ಡ್ರ್ ದಾಟ ಬಂದೀವಿ. ಇಲ್ಲಿ ನೋಡ್ರಿ ನಮ್ದು ಗಾಡಿ ಏನು ಮಾಡ್ತಾರೆ, ಫ್ಯೂಲ್ ಟ್ಯಾಂಕ್ ಫಿಲ್ ಮಾಡತ್ತಾರ. ನೋಡ್ರಿ, ಟೋಟಲು 371 ಲೀಟ್ರ್ ಫಿಲ್ ಮಾಡಿದ್ದಾರೆ. ಟೋಟಲ್ ಅಮೌಂಟು 33,838 ರುಪೀಸ್ ಫಿಲ್ ಮಾಡ್ಯಾರ ಟೋಟಲ್. थोड़ी माँ तो बहन फोन करी, ठीक है। हाँ ना, हेलो, हाँ मैं अभी आ रहा है यार। हाँ हाँ, अभी दूसरा गाड़ी में बैठ गया। हाँ 20 मिनट ऐसा ही लगेगा। हाँ हाँ ओके ओके ओके। ಇಲ್ಲಿ ನೋಡ್ರಿ, ಸುತ್ತಮುತ್ತ ಎಲ್ಲ ಗ್ರೀನರಿ ನೋಡಿ. ಎಷ್ಟು ಕಣ್ಣಿಗೆಲ್ಲ ಕಣ್ಣೆಲ್ಲ ಫುಲ್ ತಂಪಾಗ್ಯಾವ, ಅಷ್ಟೊಂದು ಗ್ರೀನರಿ ಅದ. ಪ್ಲಸ್ ಮಳೆ ಹೊಂಟದ. ಮತ್ತು ನಾವು ಇವಾಗ ಘಾಟ್ ಸೆಕ್ಷನ್ದಾಗ ಎಂಟ್ರಿ ಆಗ್ಲತ್ತೀವಿ. ಇವಾಗ ಫುಲ್ ನೋಡ್ರಿ ಎಷ್ಟು ಭಾರಿ ಅದ. लगा दो, कार सामने लगा दो, दबाओ, सीधा सीधा कार सामने लगा दो। ನೋಡ್ರಿ ನಮ್ಮ ಗಾಡಿ ಎಷ್ಟು ಗಲೀಜಾಗ್ಯದ ಫುಲ್ಲು. ಇದೆ ನೋಡ್ರಿ ಬ್ರೇಕ್ಫಾಸ್ಟು. ಈಗ ಫ್ರೆಶ್ ಆಗಲ್ಲ ಫುಲ್ ಐತಿ ನಾವು.
ನಿಮಗೆ ನಾ ಸ್ಟಾರ್ಟಿಂಗ್ನಾಗ ತೋರಿಸಿದಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಡೆಂಟಲ್ ಕಿಟ್ಟು ಅದೇ ಇದು ನೋಡ್ರಿ, ಡೆಂಟಲ್ ಕಿಟ್ಟು ಒಂದು ಬ್ರಷ್ ಒಂದು ಟೂತ್ ಪೇಸ್ಟ್ ಕೊಟ್ಟರೆ ಅದ್ರಾಗ. ಸೊ ಅದೇ ಬ್ರಷಿಂದ ಅದು ಟೂತ್ ಪೇಸ್ಟಿಂದ ಫ್ರೆಶ್ ಅಪ್ ಆಗ್ಲೈತಿ. ಇನ್ನು ಇದೇ ನೋಡ್ರಿ ಆ ರೆಸ್ಟೋರೆಂಟು ಮೀಸಲ್ ಆ್ಯಂಡ್ 97 ರೆಸ್ಟೋರೆಂಟು. ಅದ್ರ ಮುಂದೆ ನೋಡ್ರಿ ನಮ್ಮ ಸಿಂಗ್ ಬಸ್ ಮ್ಯಾಕ್ಸ್ ನಿಂತದ. ಈ ಫುಲ್ ನೋಡ್ರಿ ಮಳೆ ಬಂದಿನ ಸಲಕ ಫುಲ್ ಏನಾಗ್ಯದ, ಫುಲ್ ಗಲೀಜಾಗ್ಯದ. ಇದ್ರ ಸೈಡ್ನಾಗ ನೋಡ್ರಿ ಗುಟ್ಟ ಬೆಡ್ಡಗಳು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವಾಗ ನಾನು ಮಹಾರಾಷ್ಟ್ರಲ್ಲಿ ರೀಚ್ ಆಗಿದ್ದೀವಿ. ಮಹಾರಾಷ್ಟ್ರ ಒಂದು ರೆಸ್ಟೋರೆಂಟ್ ಅಲ್ಲಿ ಬ್ರೇಕ್ ಕೊಟ್ಟಿದಾರ, ಅಂದ್ರೆ ಇದು ಬ್ರೇಕ್ಫಾಸ್ಟ್. ನಿಮಗೆ ನೈಟ್ ತೋರಿಸಿರ್ಬೋದು. ನಾನು ನೈಟ್ ಏನ್ ಮಾಡಿದಾರ, ಓನ್ಲಿ ಡಿನ್ನರ್ ತೋರಿಸಿದೀನಿ, ಫ್ರೀ ಡಿನ್ನರ್ ತೋರಿಸಿದೀನಿ. ಇವಾಗ ನಿಮ್ಗೆ ಫ್ರೀ ಬ್ರೇಕ್ಫಾಸ್ಟ್ ತೋರಿಸ್ತೀನಿ. ಫ್ರೀ ಬ್ರೇಕ್ಫಾಸ್ಟ್ ಕೂಡ ಅದ ಇವಾಗ ಇದ್ರ ಸರ್ವಿಸ್ ಜೊತೆ. ಇನ್ನು ನೋಡತ್ತೀರಿ ನಮ್ಮ ಬ್ಯಾಕ್ ಸೈಡ್ ಬಸ್ಸು ಫುಲ್ ಮಳೆ ಅಂದ್ರೆ ಮಳೆ ಅದ, ಫುಲ್ ಗಲೀಜಾಗ್ಯದ. ಇಲ್ಲಿ ನೋಡತ್ತಿರಲ್ಲ ಫುಲ್ ಗಲೀಜಾಗ್ಯದ. ಇದು ನೋಡಕ್ ಹಿಂಗಿರಲ್ಲ, ಫುಲ್ ಬ್ಲ್ಯಾಕ್ ಇರ್ತದೆ, ಭಾರಿ ಇರ್ತದೆ ನೋಡಕ. ಬಟ್ ಮಳೆ ಬಿದ್ದಿನ ಸಲಕ್ ಹಂಗಾಗ್ಯದ. ಇದ್ರದ್ದು ಟೋಟಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಓಲ್ವೋ ಅಂದ್ರೆ ಎಕ್ಸ್ಪೀರಿಯನ್ಸ್ ಭಾರಿ ಇರ್ತದ ಓಲ್ವೋದು. ಇವಾಗ ನಾವು ಒಳಗಡೆ ಹೋಗ್ತೀನಿ, ಫ್ರೀ ಬ್ರೇಕ್ಫಾಸ್ಟ್ ತೋರಿಸಿ ನಿಮ್ಗೆ ಹೆಂಗದ ಅಂತ. ಇಲ್ಲಿಂದ ಪುಣೆ ಇವಾಗ ಒಂದು 70 ಕಿಲೋಮೀಟರ್ ಅಷ್ಟೇ ಅದ. ಇವಾಗ ನಾವು ಒಂದು 780 ಕಿಲೋಮೀಟರ್ ನಾವು ಜರ್ನಿ ಮಾಡಿ ಬಂದಿದ್ದೀವಿ. ಇಲ್ಲಿಂದ 70 ಕಿಲೋಮೀಟರ್ ಪುಣೆ ಅದ. ಇದು ನೋಡ್ರಿ ರೆಸ್ಟೋರೆಂಟ್ ಇಂಟೀರಿಯರು ಹಿಂಗದ. ಇದೊತ್ತು ನಮ್ಗೆ ಒಂದು ಬ್ರೇಕ್ಫಾಸ್ಟ್ ಕೊಟ್ಟಾರ, ಮಿಸಲ್ ಪಾವ್ ಇದು ಹಿಂಗಿರ್ತದ. ನಿಮಗೆ ಮಿಸಲ್ ಪಾವ್ ಹೆಂಗೆ ತಿರ್ಸ ಅಂತ ತೋರಿಸ್ತೀನಿ ಬರ್ರಿ. ಈಗ ಇದನ್ನು ಮಿಸಲ್ ಪಾವ್ ನೋಡ್ರಿ, ಫುಲ್ ಹೈಜಿನಿಕ್ದಾಗ ಕೊಟ್ಟಾರ, ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಅದ. ಡಿಪೋರ್ಟ್ ಆಯ್ತು ನೋಡ್ರಿ, ಜಸ್ಟ್ ಇವಾಗ ಮಿಸಲ್ ಆ್ಯಂಡ್ 97 ರೆಸ್ಟೋರೆಂಟಿಂದ ಡಿಪೋರ್ಟ್ ಆಯಿತು. ಮಿಸಲ್ ಬಗ್ಗೆ ಹೇಳ್ಬೇಕಂದ್ರೆ ಮಿಸಲ್ ನೋಡೋಕೆ ಭಾರಿ ಇತ್ತು. ಲಾಸ್ಟ್ ಯಾವಾಗ ತಿಂದಿದ್ದೆ ಅಂದ್ರೆ ರತ್ನಗಿರಿಯಲ್ಲಿ ನಿಯರ್ ಇದ್ದೆ. ಆವಾಗ ನಾವು ಮಿಸಲ್ ಪಾವ್ ತಿಂತೇವೆ. ಡೈಲಿ ಮಿಸಲ್ ಪಾವ್, ವಡಪಾವ್ ಎರಡೇ ನಡೀತಿತ್ತು ನಾ ರತ್ನಗಿರಿನಾಗಿದ್ದಾಗ. ಆಫ್ಟರ್ 5 ಇಯರ್ಸ್ ಆದಮೇಲೆ ನಾನು ಇವಾಗ ಮತ್ತೆ ಮಿಸಲ್ ಪಾವ್ ಅಂದಿದ್ದೀನಿ. ಈ ಬ್ರಿಡ್ಜ್ ನೋಡ್ರಿ, ಈ ಬ್ರಿಡ್ಜ್ ಏನು ಹೆಸರು ಅದ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಇದೇನು ಮಾಡ್ತಾರಂದ್ರೆ ಬೆಟ್ಟದಾಗಿಂದೇ ರೋಡ್ ಮಾಡತ್ತಾರ, ಅಂದರೆ ಬೆಟ್ಟದಾಗ ಒಂದು ಟನಲ್ ಮಾಡಿ ಟನಲಿಂದ ಕನೆಕ್ಟ್ ಮಾಡ್ತಾರೆ ಮತ್ತೊಂದು ರೋಡಿಗೆ. ಈ ಯಾವ ಬ್ರಿಡ್ಜ್ ಅದ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ. ಇವಾಗ ನೋಡ್ರಿ ನಾವು ಒಂದು ಟನಲ್ನಾಗ ಎಂಟ್ರಿ ಮಾಡತ್ತೀವಿ. ಟನಲ್ನಿಗೆ ಬಂದುಬಿಟ್ಟು ನೀವು ಕತ್ರಾಜ್ ಅಂತ ಗೊತ್ತಿಲ್ಲ, ಸಾರಿ. ಏನಾದರೂ ಇದು ಮಿಸ್ಟೇಕ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಂಗೆ. ಇದು ನೋಡ್ರಿ ನಾವು ಎಂಟ್ರ್ ಆಗಿದ್ದೀವಿ ಟನಲ್ನಾಗ, ನ್ಯೂ ಕಾಟ್ರಾಜ್ ಟನಲ್. ಇದ್ರದ್ದು ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಓನ್ಲಿ 1200 ಅಷ್ಟೇ ಬಿತ್ತು. ನಾವು 1 ಡೇ ಬಿಫೋರ್ ಬುಕ್ ಮಾಡಿದ. ನೀವು ಕೂಡ ಹಾಗೆ ಟ್ರೈ ಮಾಡಿರಿ, 100% ನಿಮಗೆ 1200ಗೆ ಸಿಗ್ತದೆ. ಇದೆ ನೋಡ್ರಿ ಚಾಂದ್ನಿ ಚೌಕ್ ಹತ್ರ ಬಂದಿವಿ ಇವಾಗ ಪ್ರೆಸೆಂಟು. ಇವಾಗ ನೋಡತ್ತೀರಿ, ಇದು ಟೋಟಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಎಲ್ಲ ಸರಿಯಾಗಿತ್ತು. ಬಟ್ ಮೇನ್ ಪ್ರಾಬ್ಲಮ್ ಅಂತಂದ್ರೆ ಟೋಟಲ್ 1 ಅವರ್ ಡಿಲೇ ಆಯ್ತು ಇದಕ್ಕೆ ಬರಕ್ಕಿಲ್ಲ. ನಾವು 11 ಗಂಟೆ ಬರ್ಬೇಕಾಗಿತ್ತು. ಬಟ್ ಇವಾಗ ಟೈಮಿಂಗ್ ಬಂದ ನೋಡ್ರಿ, ಇಲ್ಲಿ ಟೈಮಿಂಗ್ ಬಂದನ ಇನ್ನು 1 ಗಂಟೆ ಇನ್ನು 15 ನಿಮಿಷ ಇದೆ. ಸ್ವಲ್ಪ 1 ಗಂಟೆ ಮೇಲೇನೆ ಆಯಿತು. ಸೊ ಇದ್ರ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ವಾಲ್ವೋದು ಎಕ್ಸ್ಪೀರಿಯನ್ಸ್ ಹೇಳೋದೇ ಬೇಡ. ವಾಲ್ವೋ ಅಂದ್ರೆ ಕಂಫರ್ಟ್ ಇರ್ತದೆ 100%. ನಾ ಬೇರೆ ಭಾರತ್ ಬೆಂಜು ಅಶೋಕ್ ಲೈನಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ರೆ ಏನಾಗುತ್ತೆ ನಾರ್ಮಲ್ ವಾಮಿಟಿಂಗ್ ಸಿಕ್ನೆಸ್ ಹೆಡ್ಏಕ್ ಬರುತ್ತೆ. ಬಟ್ ಇದರಲ್ಲಿ ವಾಮಿಟಿಂಗ್ ಸಿಕ್ನೆಸ್ ಏನು ಬರಲ್ಲ, ಫುಲ್ ಕಂಫರ್ಟೇಬಲ್ ಇರ್ತದೆ. ಬಟ್ ಅದು ಅದಾದ್ಮೇಲೆ ನಿಮ್ಗೆ ಫ್ರೀ ಬ್ರೇಕ್ಫಾಸ್ಟ್ ಕೊಡ್ತಾನಲ್ಲ, ಫ್ರೀ ಬ್ರೇಕ್ಫಾಸ್ಟ್, ಫ್ರೀ ಡಿನ್ನರ್. ರೆಸ್ಟೋರೆಂಟ್ ಕೂಡ ಫುಲ್ ಪ್ರೀಮಿಯಂ ರೆಸ್ಟೋರೆಂಟ್ಗಳು ಸ್ಟಾಪ್ ಮಾಡ್ತಾನೆ, ಅಂತ ಕಾಂಜಿ ಪಿಂಜಿ ರೆಸ್ಟೋರೆಂಟ್ಗಳಿಗೆ ಸ್ಟಾಪ್ ಮಾಡಲ್ಲ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ವ್ಲಾಗ್ ಬರ್ತದೆ ನಮ್ಮದು ಶತಾಬ್ದಿ ಎಕ್ಸ್ಪ್ರೆಸ್ಸು ಪುಣೆ ಟು ಹೈದ್ರಾಬಾದ್. ಸೊ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಟಾಟಾ ಬೈ ಬೈ ಫ್ರಮ್ ಮಹಾರಾಷ್ಟ್ರ, ಪುಣೆ.